ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಅತಿ ಸುಲಭವಾಗಿ ರುಚಿಯಾಗಿರ್ತಕ್ಕಂಥ ಕುಕ್ಕೀಸ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಅದು ಕೂಡ ಈ ಕುಕ್ಕೀಸ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂರು ಪದಾರ್ಥಗಳು. ಮನೇಲೇ ಇರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಕುಕ್ಕೀಸ್ ಮಾಡೋಣ. ಬನ್ನಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಅಡುಗೆ ಎಣ್ಣೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅಡುಗೆ ಮಾಡೋದಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅದೇ ಎಣ್ಣೆ ಆದರೆ ಸಾಕಾಗುತ್ತೆ. ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ ಮತ್ತು ಸಕ್ಕರೆ ಆ ರೀತಿಯಾಗಿ ನಾವು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅದೇ ಬೌಲ್ಗೆ ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ರೆಸಿಪಿಗಳು ಮಾಡೋಕ್ಕೆ ಓವನ್ ಇರಲೇಬೇಕು ಅಂತ ಏನಿಲ್ಲ. ಓವನಲ್ಲೂ ಕೂಡ ಮಾಡ್ಬೋದು, ಓವನ್ ಇಲ್ಲದೇನೂ ಕೂಡ ಮಾಡ್ಬೋದು. ಇವತ್ತು ನಾನು ಓವನ್ ಇಲ್ಲದೇ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಕೈನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಒಂದು ಮುದ್ದೆ ಆಕಾರದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಏನು ಈ ಚಪಾತಿ ಹಿಟ್ಟೆಲ್ಲ ನಾದ್ಕೊಳ್ತೀವಲ್ಲ ಆ ರೀತಿ ಎಲ್ಲ ನಾದೋ ಅಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಮೈದಾ ಹಿಟ್ಟು ಮತ್ತು ನಾವು ಸಕ್ಕರೆ ಪುಡಿ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ಹಿಟ್ಟು. ನೋಡಿ, ಇಷ್ಟು ರೆಡಿ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅದು ನೆನೆಯೋ ಅಷ್ಟರಲ್ಲಿ ನಾನಿಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ ಮೇಲೆ ಇಲ್ಲಿ ಬೇಕಿಂಗ್ ಪೇಪರ್ ತೊಗೊಂಡಿದ್ದೀನಿ. ಈ ಬಟರ್ ಪೇಪರ್ ಎಲ್ಲ ಬರುತ್ತಲ್ವ, ಆ ಪೇಪರ್ನ ತೊಗೊಂಡು ಕಟ್ ಮಾಡಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಬಟರ್ ಪೇಪರ್ ಮೇಲೆ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನು ಈ ರೀತಿ ಕೈನಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನಿವಾಗ ಮೈದಾ ಹಿಟ್ಟೆಲ್ಲ ಏನು ಕಲಸಿಟ್ಟಿದ್ದೆ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಮುಟ್ಟೋದಕ್ಕೆ ಇನ್ನೂ ಕೂಡ ಸಾಫ್ಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ. ಇವಾಗ ನಮಗೆ ಕುಕ್ಕೀಸ್ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿ ದಪ್ಪದಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಅಥವಾ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಕಡಿಮೆ ತೊಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ನಾನು ತಟ್ತಾ ಇದ್ದೀನಿ. ಅದು ಎಡ್ಜಸ್ ಎಲ್ಲ ಹೊಡೆದೋದಂಗೆ ಆಗುತ್ತೆ. ಸ್ವಲ್ಪ ಸರಿ ಮಾಡಿಕೊಂಡು ನಾವು ತಟ್ಟಿ ಇಟ್ಕೊಳ್ಬೇಕಾಗತ್ತೆ. ಒಂದು ಬ್ಯಾಚ್ ಬೇಯಿಸಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡಿಸೈನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಟೂತ್ ಪಿಕ್ ಬರುತ್ತಲ್ವ, ಅದರಿಂದ ಈ ರೀತಿ ಹೋಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡಿದರೆ. ಏನಾದರೂ ಡಿಸೈನ್ ಆಗಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬ್ಯಾಚು ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಕಡೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗಡೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ. 5 ನಿಮಿಷ ಫ್ರೀ ಹೀಟ್ ಮಾಡಿಕೊಂಡು ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಆ ಪ್ಲೇಟ್ನ ಡೈರೆಕ್ಟಾಗಿ ಅದರೊಳಗಡೆ ಇಡ್ತಾ ಇದ್ದೀನಿ. ಬಿಸಿ ಇರುತ್ತೆ, ಇಡಬೇಕಾದ್ರೆ ಸ್ವಲ್ಪ ನೋಡಿ ಇಟ್ಕೊಳ್ಬೇಕು. ಎಡ್ಜಸ್ ಎಲ್ಲ ಈ ರೀತಿ ಕರೆಕ್ಟಾಗಿ ನಾವು ಸೆಟಲ್ ಮಾಡಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 20 ನಿಮಿಷಗಳ ಕಾಲ ಲೋ ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಲೋಗೂ ಬೇಡ ತುಂಬ ಮೀಡಿಯಮ್ಗೂ ಬೇಡ, ಅದರ ಮಧ್ಯದಲ್ಲಿ ಇಟ್ಕೊಂಡು 20 ನಿಮಿಷ ಬೇಯಿಸ್ಕೊಳ್ಬೇಕು. ಕೆಳಗಡೆ ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ, ಹಾಗೆ ಮೇಲ್ಗಡೆ ಕಲರ್ ಹಾಗೇ ಇರುತ್ತೆ. ಇದು ಆ್ಯಕ್ಚುಲಿ ಸೆಕೆಂಡ್ ಬ್ಯಾಚು. ಫಸ್ಟ್ ಬ್ಯಾಚಲ್ಲಿ ನನ್ನ ಮಗ ಅರ್ಧ ಖಾಲಿ ಮಾಡಿದ್ದ, ಹಾಗಾಗಿ ಸೆಕೆಂಡ್ ಬ್ಯಾಚ್ ತೋರಿಸ್ತಾ ಇದ್ದೀನಿ. ನೋಡಿ, 20 ನಿಮಿಷ ಆದಮೇಲೆ ಏನಾಗುತ್ತೆ ಅಂತ ಅಂದರೆ ಈ ರೀತಿ ಮುಟ್ಟಿದರೆ ಇನ್ನೂ ಸಾಫ್ಟಾಗೇ ಇರುತ್ತೆ. ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಬೆಂದಿಲ್ಲ ಅಂತ ಬೇಯಿಸೋಕೆ ಹೋದರೆ ಕೆಳಗಡೆಯಿಂದ ಅದು ಕಪ್ಪಾಗ್ತಾ ಬರುತ್ತೆ, ಸೀದೋದಂಗೆ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಆಚೆ ತೆಗೆದುಬಿಡಬೇಕು. ಆಚೆ ತೆಗೆದು ಸ್ಟವ್ ಆಫ್ ಮಾಡ್ಕೊಂಡು ಆಚೆ ತೆಗೆದ್ಬಿಟ್ಟು ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ನೋಡಿ ಈ ಥರ ಇರುತ್ತೆ. ಕೆಳಗಡೆ ಅಷ್ಟು ಮಾತ್ರ ಬ್ರೌನಿಷ್ ಆಗಿರುತ್ತೆ, ಇನ್ನು ಬಾಕಿ ಅಂತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅದು. ಟೇಸ್ಟ್ ಅಂತೂ ನೀವು ಅಂಗಡಿಯಿಂದ ತಂದಿದ್ದೀರಾ ಅಂತಲೇ ಕೇಳ್ತಾರೆ, ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ವೈಸು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ಥ್ಯಾಂಕ್ ಯು.